ಮನೋರೆ 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 ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಮನೋರೆ ಮನೋರೆ ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಅಮ್ಮ ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಗಾಬರಿ ಆಗಬೇಡಿ. ನಾನು ಚೆಕ್ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಒಂದು ನಿಮಿಷ ಇರಿ. ಜಿಗವ್ವ, ಯಾವತ್ತೂ ನಮ್ಮ ಮನೋಗೆ ಹಿಂಗೆ ಆಗಿರಲಿಲ್ಲ ಅಲ್ವಾ? ಇವತ್ತೇ ಮೊದಲನೇ ಸಲ ಅನಿಸ್ತದೆ. ಅಯ್ಯಯ್ಯೋ, ನಾಲ್ಗೆ ಬೇರೆ ಕಚ್ಕೋತಿದ್ದಾರೆ. ಹಿಂಗೆ ಬಿಟ್ರೆ ನಾಲ್ಗೆ ಕಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ರತ್ನ, ಏನಾದರೂ ಸ್ಟ್ರಾಂಗ್ ಆಗಿರೋ ತಗೊಂಡ್ ಬಾ. ರತ್ನ ತಗೊಂಡ್ ಬಾ. ರೀ, ಮೊದಲೇ ಡಾಕ್ಟ್ರು ಇವನು ಹುಚ್ಚ ಅಂತ ಗೊತ್ತಾಗೋಗುತ್ತಾ? ಆರಾಮಾಗಿ ಆರಾಮಾಗಿ. ಒಂದು ಹುಡ್ತಾನೆ ಹುಚ್ಚನ ಅಲ್ಲ ತಾನೆ, ನಾವು ತಾನೆ ಮಾತ್ರ ಕೊಟ್ಟು ಕೊಟ್ಟು ಮಂಗ್ ಸಂಭರಣೆ ಮಾಡಿದ್ದು. ಆದರೆ ಮಾತ್ರ ಕೊಡ್ತಾ ಇರೋದು ಏನಾದ್ರು ಗೊತ್ತಾಗ್ಬಿಟ್ರ ಹಂಗೇನಾದರೂ ಆದರೆ ನಾನಲ್ಲ ಅಂತ ಕೈ ಎತ್ಕೊಬಿಡ್ತೀನಿ. ನೀನೇನು ಬೇಕಾದ್ರೂ ಮಾಡ್ಕೊ. ಜೀವ ಇದ್ದರೆ ಉಪ್ಪಿಟ್ಟು ತಿನ್ಕೊಂಡಾರ ಬದುಕ್ಬೋದು. ಕೋಟೆ ಹಸಿಗೆ ಶಿವಂತಾವೆ ಅವನದೇ ತಿಂತಾರೆ. ಎಷ್ಟೊತ್ತಿಂದ ಹಿಂಗೆ ಆಡ್ತಿದ್ದಾರೆ? ಒಂದು 10 ನಿಮಿಷ ಆಯ್ತತ್ಗೆ ಮಾತಾಡ್ಸಕ್ಕಂತ ನೋಡ್ದೆ. ಏನೋ ತಮಾಷೆ ಮಾಡ್ತಿದಾರಂತ ಅನ್ಕೊಂಡ್ರೆ ಯಾವಾಗ ನಾನು ಮಾತಾಡ್ಸೋದಕ್ಕೆ ಉತ್ತರ ಕೊಡ್ಲಿಲ್ವೋ ನನಗೆ ಭಯ ಆಗಿ ಎಲ್ಲರನ್ನು ಕೂಗ್ದೆ. ಅಮ್ಮ, ನಿಜವಾಗ್ಲೂ ಇದೆ ಮೊದಲನೇ ಸತಿ ಆಗಿರೋದಾ? ಹೌದಮ್ಮ ಪಾರ್ವತಿ, ಒಬ್ರಿಗೆ ಈ ಥರ ಆಗುತ್ತೆ ಅಂತ ನಾವು ನೋಡ್ತಾ ಇರೋದೇ ಇದು ಮೊದಲು. ಇದು ನೋಡ್ತಾ ಇದ್ರೆ ಮನುಷ್ಯನ ಜನ್ಮ ಇಷ್ಟೊಂದು ಭಯಾನಕರ ಅಂತ ಅನಿಸ್ಬಿಡ್ತದೆ. ಅಪ್ಪ ದೇವ್ರೆ, ನನ್ನ ಅರ್ಧ ಆಯುಸ್ನು ನನ್ನ ತಮ್ಮನಿಗೆ ಕೊಟ್ಬಿಡು. ಹಿಂಗೆ ಮಾತ್ರ ಮಾಡಬೇಡ. ಇವ್ರ ಕಂಟ್ರೋಲ್ಗೆ ಬರ್ತಿಲ್ಲ. ಹಿಂಗೆ ಆದ್ರೆ ಸುಸ್ತಾಗ್ಬಿಡ್ತಾರೆ, ಎದೆ ಒಣಗೋಗುತ್ತೆ. ಯಾರಾದ್ರೂ ಸ್ವಲ್ಪ ಸಕ್ಕರೆ ತಗೊಂಡ್ ಬರ್ತೀರಾ? ಅಮ್ಮ ಗಾಬರಿ ಆಗ್ಬೇಡಿ. ಸ್ವಲ್ಪ ಸಕ್ಕರೆ ಕೊಟ್ರೆ ಸುಧಾರಿಸ್ಕೋತಾರೆ. ಆಮೇಲೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ.